ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿಯೂ ಸ್ತೋತ್ರ. ನಿಮ್ಮನ್ನು ಬಿಟ್ಟು ಏನೂ ಮಾಡಲಾಗದು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶದ ಭಾಗವು ಯೋಬನು 27ನೇ ಅಧ್ಯಾಯ 20ರಿಂದ. ಯೋಬನು 27ನೇ ಅಧ್ಯಾಯ 20ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಪತ್ತಿನ ಹೊಳೆಗಳು ಅವನನ್ನು ಹಿಂದಟ್ಟಿ ಹಿಡಿಯುವು, ರಾತ್ರಿಯಲ್ಲಿ ಬಿರುಗಾಳಿಯು ಅವನನ್ನು ಅಪಹರಿಸುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರನ್ನು ತಿಳಿಸಿದಾಗ ಈ ದೇವರನ್ನು ಎಂಥ ವಿರೋಧಿಗಳಾಗಿರ್ಬೋದು, ಎಂಥ ಕಡುಕರೆ ಆಗಿರ್ಬೋದು, ಎಂಥ ಕಠಿಣ ಮನುಷ್ಯರೇ ಆಗಿರ್ಬೋದು, ಆದರೆ ದೇವರಾದುಕೊಂಡವರ ಮುಖಾಂತರ ಅವರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೆ, ಇವತ್ತು ಯಾರಿಗೆ ಯಾವ ರೀತಿಯಲ್ಲಿ ದೇವರು ಬುದ್ಧಿ ಹೇಳಿಸ್ತಾರೆ ಅಂತ ಗೊತ್ತಿಲ್ಲ. ನಾನೇ ಬುದ್ಧಿವಂತನು, ನಾನೇ ಜ್ಞಾನವಂತನು, ನಾನು ಆಗಿದ್ದೇನೆ, ನಾನೇ ಐಶ್ವರ್ಯವಂತನು, ನಾನೇ ಬಹಳ ವಿದ್ಯಾವಂತನು ಅಂತ ಎಲ್ಲ ಹೇಳುವವರಿಗೆ ದೇವರು ಬಹಳ ಕೀಲಾದಂದರೆ ಬಹಳ ಕನಿಷ್ಠನಾದ ಮನುಷ್ಯನ ಜೊತೆಯಲ್ಲಿ ಕೂಡ ಬುದ್ಧಿಯನ್ನು ಹೇಳಿಸುತ್ತಾರೆ. ಅದು ದೇವರ ಒಂದು ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇದಕ್ಕೆ ದೇವರನ್ನು ಮನುಷ್ಯನಾದ ಅಪೊಸ್ತಲನ ಮೂಲಕ ಅಪೊಸ್ತಲರು ಹೇಳಿದ್ದಾರೆ, ದೇವರು ಬಲಹೀನರನ್ನು, ಯಾವುದೇ ಗಣನೆಗೆ ಬಾರದವರನ್ನು ಆರಿಸಿಕೊಂಡರು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಉದಾಹರಣೆಗೆ ನಾವು ನೋಡೋಣ. ಇವತ್ತು ಒಂದು ಬಡ ಕುಟುಂಬ ಇರ್ತದೆ, ಅಥವಾ ಒಂದು ಬಡ ವ್ಯಕ್ತಿ ಇರ್ತಾನೆ. ಅವರು ಇರೋದ್ರಲ್ಲೇ ತೃಪ್ತಿ ಪಟ್ಟುಕೊಂಡು ಶಾಂತಿ ಸಮಾಧಾನದಿಂದ ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡದೆ, ಯಾರೊಂದಿಗೂ ಅವರ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಬಹಳ ಚೆನ್ನಾಗಿ ಅವರು ಜೀವನವನ್ನು ಸಾಗಿಸುವವರಾಗಿರ್ತಾರೆ. ಅವರಿಗೆ ಯಾವುದೇ ಕೊರತೆ ಇರೋದಿಲ್ಲ. ಅವರು ಇರೋದ್ರಲ್ಲಿ ತೃಪ್ತಿ ಪಟ್ಟುಕೊಂಡು ಹೋಗ್ತಾ ಇರ್ತಾರೆ. ನಾನು ನನ್ನದು, ನನಗೆ ಏನು ಕಮ್ಮಿ ಅಂತ ಹೇಳಿಕೊಂಡು ದಗ, ಮೋಸ, ಅನ್ಯಾಯ, ಬಲಾತ್ಕಾರ ಮಾಡಿಕೊಂಡು, ರೌಡಿತನ ಮಾಡಿಕೊಂಡು, ನಾನಾ ರೀತಿಯಲ್ಲಿ ಇನ್ನೊಬ್ಬರ ಆಸ್ತಿ ಪಾಸ್ತಿಗೆ ಆಸೆ ಪಡುವುದಾದರೆ, ಇನ್ನೊಬ್ಬರಿಗೆ ನೋವು ಕೊಡುವುದಾದರೆ, ಅವರು ಖಂಡಿತವಾಗಿ ಏನಾಗ್ತಾರೆ, ಕಷ್ಟ, ಸಂಕಟ, ದುಃಖಗಳು ಒಂದಲ್ಲ ಈ ರೀತಿಯಲ್ಲಿ ನೆರಳಾಡುವುದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾಕೆಂದರೆ ಇವತ್ತೊಂದು ದೊಡ್ಡ ಕೋಟೇಶ್ವರ ಇರ್ಬೋದು, ಇಂಥವ್ರು ಇರ್ಬೋದು, ಅವರಿಗೆ ಬಹಳ ಹೆದರಿಕೆ. ಅವರ ಮನೆ ಬಾಗಿಲಲ್ಲಿ ಒಬ್ಬ ಗನ್ ಇರ್ತಾನೆ, ಇಲ್ಲದೆ ಹಿರಿಯ ಅಧಿಕಾರಿಗಳಾದರೆ, ರಾಜಕಾರಣಿಗಳಾದರೆ ಅವರ ಮನೆ ಬಾಗಿಲಲ್ಲಿ ಪೊಲೀಸ್ ಇರ್ತಾರೆ. ಅವರಿಗೆ ಹಿಂದೆ ಮುಂದೆ ಹೋಗಲಿಕ್ಕೆ ಅಲ್ಲಿ ಯಾರಾದರೂ ಅವರ ಕಾರಲ್ಲಿ ಗನ್ ಇಟ್ಕೊಂಡು ರೌಡಿಗಳು ಬೇಕಾಗ್ತದೆ. ಹಿಂದೆ ಮುಂದೆ ಪೊಲೀಸು ಜೀಪುಗಳು ಬೇಕಾಗ್ತದೆ. ಆದರೆ ಅದೇ ಇವತ್ತೊಂದು ಬಡವನಾಗಿ ಒಳ್ಳೆಯ ರೀತಿಯಲ್ಲಿ ತನ್ನನ್ನು ತಾನೇ ತಗ್ಗಿಸಿಕೊಂಡು ಜೀವನ ಮಾಡುವುದಾದರೆ, ಅವನಿಗೆ ಎಷ್ಟೇ ರಾತ್ರಿಗೆ ಎಲ್ಲಿಗೆ ಹೋಗುವುದಾಗಲಿ ಬರುವುದಾಗಲಿ ಯಾವುದೇ ಭಯವಿಲ್ಲ. ಕಾರಣ ಅವನ ಮನಸ್ಸು, ಹೃದಯ ಶುದ್ಧವಾಗಿದೆ. ದೇವರು ಅವರನ್ನು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅಂಥವನಿಗೆ ರಾತ್ರಿಯಲ್ಲಿ ಕೂಡ ಒಳ್ಳೆ ನಿದ್ದೆ. ಅವನು ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಶಬ್ದವನ್ನು ಎತ್ತಿಕೊಂಡು ದೇವರಿಗೆ ಒಂದು ಸ್ತೋತ್ರ ಮಾಡಿ, ನಮಸ್ಕಾರ ಮಾಡಿ, ದೇವರೇ ಅಂತ ಹೇಳಿಕೊಂಡು ಏನು ಮಾಡ್ತಾನೆ, ನಿದ್ದೆ ಮಾಡ್ತಾನೆ. ಒಳ್ಳೆ ನಿದ್ದೆ. ಅದೇ ಇಂಥವರಿಗೆ ಏನಾಗ್ತದೆ, ರಾತ್ರಿ ಇಡೀ ಏನಾಗ್ತದೆ, ನಿದ್ದೆ ಬರುವುದಿಲ್ಲ. ಬಂದರೂ ಆಗಾಗ ಎಚ್ಚರವಾಗುವಾಗ ಏನಾಗ್ತದೆ, ಯಾರು ಬರ್ತಾರೋ, ಎಲ್ಲಿ ಹೊಡಿತಾರೋ, ಎಲ್ಲಿ ಕೊಲ್ತಾರೋ ಅಂತ ಹೇಳುವಂಥ ಗಲಿಬಿಲಿ, ಜೊತೆಗೆ ಇವರಿಗೆ ಹೆದರಿಕೆ. ಮನೆ ಬಾಗಿಲು ತೆಗೆದು ಹೊರಗಡೆ ಬರಬೇಕಾದ್ರೂ ಹೆದರಿಕೆ, ಎಲ್ಲಿ ನನಗೆ ಸೂಟ್ ಮಾಡಿ ಬಿಡ್ತಾರೋ ಅಂತ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಯೋಬ ಹೇಳಿದ್ದು, ವಿಪತ್ತಿನ ಹೊಳೆಗಳು ಅವನನ್ನು ಹಿಂದಟ್ಟಿ ಹಿಡಿಯುವು. ದೇವರ ವಿಷಯಗಳನ್ನು ಹೇಳಿದಾಗ ಮತ್ತು ವಿರುದ್ಧವಾಗಿ ಮಾತಾಡ್ತಾ ಹೋದಾಗ, ಯಾವ ದೇವರನ್ನು ಆರಿಸಿಕೊಂಡವರಿಗೆ ವಿರುದ್ಧವಾಗಿಯೂ ದೇವರಿಗೆ ವಿರುದ್ಧವಾಗಿಯೂ ದೇವರು ಬುದ್ಧಿವಾದ ಹೇಳಿಸುವಾಗ ಅವನಾಗಲಿ ಹೇಳಿದಾಗ, ಎಂಥ ಕನಿಷ್ಠನಾಗಲಿ ಹೇಳಿದಾಗ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದು ದೇವರಿಂದ ಆಶೀರ್ವಾದ ಇದ್ದವರು ಮಾತ್ರ ಅರ್ಥ ಮಾಡಿಕೊಳ್ತಾರೆ. ಅಂಥವರನ್ನು ದೇವರೇ ಬದಲು ಮಾಡೇ ಮಾಡ್ತಾರೆ. ಒಂದು ಸಲ ಇದೇ ವಿಷಯ ಹೇಳಿದಂಥ ವಿಷಯಗಳಲ್ಲಿ ನನ್ನಲ್ಲಿ ಕೂಡ ಬಹಳ ನಡೆದಿತ್ತು. ಆದರೆ ದೇವರೇ ನನ್ನನ್ನು ಬಿಡುಗಡೆ ಮಾಡಿ
ಮಾಡಿಕೊಂಡು ಬಂದರು. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೋ, ದೇವರಿಗೆ ಯಾರು ಬೇಕೋ ಅವರನ್ನು ದೇವರೇ ಯಾರ ಮುಖಾಂತರ ಬಿಡುಗಡೆ ಮಾಡಬೇಕು ಅವರ ಮುಖಾಂತರ ಬಿಡುಗಡೆ ಮಾಡ್ತಾರೆ. ಆದರೆ ದೇವರು ಏನು ಮಾಡ್ತಾರೆ, ಯಾರೊಬ್ಬರು ನಾಶವಾಗಬೇಡಿ, ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯಾರೊಬ್ಬರು ನಾಶವಾಗಬಾರ್ದು. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ನಾನಿದ್ದಲ್ಲಿ ನೀವು ಇರಬೇಕು ಅಂತೇಳಿ. ಇವತ್ತು ದೇವರು ಏನು ಮಾಡ್ತಾರೆ, ನಾನಾ ರೀತಿಯಲ್ಲಿ ಇವತ್ತು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು, ಅಥವಾ ಬಸವಣ್ಣನ ವಚನಗಳು ಇರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ದೇವರ ವಿಷಯಗಳು ಎಲ್ಲ ಗ್ರಂಥಗಳಲ್ಲಿಯೂ ಭಾಷೆಗಳು ಬೇರೆ ಬೇರೆ ಆದರೂ ಹೇಳುವುದು ಒಂದೇ, ಪರಲೋಕದ ಗುರಿಯನ್ನು ಈ ರೀತಿಯಲ್ಲಿ ನೀವು ನಡ್ಕೊಳ್ಳಿ ಅಂತೇಳಿ. ಆದರೆ ಅದನ್ನು ಏನು ಮಾಡ್ತಾರೆ ಕೆಲವರು, ಅದರಲ್ಲಿ ಕೂಡ ಅದು ತಿಳಿಸೋದಷ್ಟೇ. ಆದರೆ ತಿಳ್ಕೊಂಡು ಬದಲಾದರೆ ದೇವರ ಆಶೀರ್ವಾದ ಇಲ್ಲ. ದೇವರಿಗೆ ಯಾರು ಬೇಕೋ ಅವರನ್ನು ಇವತ್ತು ನನ್ನನ್ನು ಹೇಗೆ ಬಿಡುಗಡೆ ಮಾಡಿದ್ರು ಅದೇ ರೀತಿ ಇವತ್ತು ನಾವು ಎಲ್ಲ ಗ್ರಂಥಗಳಲ್ಲಿ ಒಂದೊಂದು ಸಾಧು ಸಂತರನ್ನ ನಾವು ನೋಡ್ತೀವಿ, ಅಂದರೆ ಪ್ರವಾದಿಗಳನ್ನ ನೋಡ್ತೀವಿ, ಸಾಕ್ಷಿಗಳನ್ನ ನೋಡ್ತೀವಿ. ಯಾವ ರೀತಿ ಬಿಡುಗಡೆ ಮಾಡಬೇಕೋ ಆ ರೀತಿಯಲ್ಲಿ ದೇವರೇ ಬಿಡುಗಡೆ ಮಾಡ್ತಾರೆ. ಆದರೆ ಮಾತು ಕೇಳದ ಹೋದರೆ ಲೋಕದ ಜನರುಗಳು ಏನಾಗ್ತದೆ, ವಿಪತ್ತಿನ ಹೊಳೆಗಳು ಅವನನ್ನು ಹಿಂದಕ್ಕೆ ಹಿಡಿಯು. ಎಷ್ಟೇ ಇದ್ದರೂ ಒಂದಲ್ಲ ಒಂದು ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವರಿಗೂ ಕಾಯಿಲೆ, ಆ ಕಡೆ ಈ ಕಡೆಯಿಂದ ಏನೋ ನಾನಾ ರೀತಿ ಹಿಂಸೆಯಲ್ಲಿ ಅವರು ಕಾಲ ಕಳಿಬೇಕಾಗ್ತದೆ. ಅಂದರೆ ದೇವರ ವಿರೋಧಿಗಳಿಗೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. ಅದು ನಡೆದು ಹೋಗಿದ್ದು ಓದಿದ್ದು ಮಾತ್ರ ಅಲ್ಲ, ಈಗಲೂ ಇದು ನಮ್ಮ ಕಣ್ಣೆದುರೇ ಕಾಣ್ತಾ ಇದೆ. ರಾತ್ರಿಯಲ್ಲಿ ಬಿರುಗಾಳಿಯು ಅವನನ್ನು ಅಪಹರಿಸುವುದು. ನೋಡಿ, ಹಗಲಾದ್ರೂ ಬಿರುಗಾಳಿ ಎಲ್ಲಿ ಬರ್ತದೆ, ಎಲ್ಲಿ ಸದ್ದು ಕೇಳ್ತದೆ, ಎಷ್ಟು ಜೋರು ಬರ್ತದೆ ಅಂತ ನಮಗೆ ಏನಾಗ್ತದೆ, ನಮ್ಮ ಕಣ್ಣುಗಳು ನೋಡ್ತಾವೆ, ನಮಗೆ ಕಾಣ್ತದೆ. ಆಗ ಒಂದೊಂದು ಸಮಯ ನೋಡಿ, ಒಂದೊಂದು ಕಡೆಗೆ ಏನಾಗ್ತದೆ, ನಾವು ಮಳೆಗೆ ನಿದ್ದೆ ಮಾಡುವಾಗ ಸುನಾಮಿ ಬರ್ತದೆ, ಬಿರುಗಾಳಿ ಬರ್ತದೆ, ಚಂಡಮಾರುತ ಬರ್ತದೆ, ಕೊಚ್ಚಿಕೊಂಡೆ ಹೋಗ್ತದೆ, ಬೆಟ್ಟ ಜರಿಸ್ತದೆ. ಅವತ್ತು ಕೇರಳದಲ್ಲಿ ಕೂಡ ಏನಾಯಿತು, ನಾನಾ ರೀತಿಯಲ್ಲಿ ರಾತ್ರಿ ಅವರಿಗೆ ಅಪಹರಣ ಆಗುವುದೇ ಗೊತ್ತಿಲ್ಲ. ಯಾವ ಶಿಕ್ಷೆ ಬಂದು ಅವರಲ್ಲಿ ಯಾವ ತೊಂದರೆಗಳು ಬರ್ತವೆ ಅಂತ ಅವರಿಗೆ ಗೊತ್ತಿಲ್ಲ. ಬಿರುಗಾಳಿ ಬಂದು ರಾತ್ರಿಯಲ್ಲಿ ಗೋಚರವಿರುವುದಿಲ್ಲ, ಒಳ್ಳೆ ನಿದ್ದೆ, ಯಾವುದು ಗೊತ್ತಿಲ್ಲದಾಗಿ ಎತ್ತಿಕೊಂಡು ಹೋಗ್ತದೆ. ಇದುವೇ ಅವರಿಗೆ ಬರುವಂಥ ಅಪಾಯ, ವಿಪತ್ತುಗಳು. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೂಡ ಇವತ್ತು ನಡೆಯುತ್ತಲೇ ಇದೆ. ಅದಕ್ಕೆ ದೇವರು ಏನು ಮಾಡ್ತಾ ಇದ್ದಾರೆ, ದೇವರು ಆರಿಸಿಕೊಂಡವರ ಮುಖಾಂತರ ಕೆಲವರಿಗೆ ಸತ್ಯ ಸುವಾರ್ತೆಯನ್ನು ತಿಳಿಸುತ್ತಾರೆ. ಅದುವೇ ಆಗಿದೆ ಇವತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 21ನೇ ವಚನ, ಮೂಡದ ಗಾಳಿಯು ಕೊಚ್ಚುವುದರಿಂದ ಅವನು ಹೋಗುವನು. ನೋಡಿ, ಅವ್ರಿಗೆ ಏನಾಗ್ತದೆ, ಈ ಬಿರುಗಾಳಿ ರಾತ್ರಿ ಬರೋದು ಮೂಡನ ಗಾಳಿಯಿಂದ ಬರ್ತದೆ, ಮೂಡನ ದಿಕ್ಕಿಂದ. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾನೆ, ಪ್ರತಿ ದಿವಸ ಪೂರ್ವದಲ್ಲಿ ಎದ್ದು ಬರ್ತಾರೆ. ಅದೇ ರೀತಿ ಏನಾಗ್ತದೆ, ಈ ದೇವರ ಒಂದು ಬಿರುಗಾಳಿಯು, ಚಂಡಮಾರುತವು ಇಂಥವೆಲ್ಲ ಬರುವುದು ಮೂಡನ ದಿಕ್ಕಿನಿಂದ ಬಂದು ಅವನನ್ನು ಕೊಚ್ಚಿಕೊಂಡು ಹೋಗ್ತದೆ. ಅವನಿಗೆ ಗೊತ್ತೇ ಇರೋದಿಲ್ಲ. ಯಾರಿಗಿದು, ದುಷ್ಟರಿಗೆ ಆಗುವಂಥ ಕೆಲಸಗಳು. ಅಂದರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಸರ್ವನಾಶ ಅಂತ ಇದರ ಅರ್ಥ. ಅದು ಅವನನ್ನು ಬಡಿದು ಅವನ ಸ್ಥಳದೊಳಗಿಂದ ಹಾರಿಸಿ ಬಿಡುವುದು. ಅದು ಅವನಿದ್ದ ಸ್ಥಳದಲ್ಲಿ ಅವನ ಮನೆ ಇರೋದಿಲ್ಲ, ಮಠ ಇರೋದಿಲ್ಲ. ಗಾಳಿ ಒಣಗಿದ ತರಗಿಲೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಬಿಸಾಡ್ತದೋ, ಎಲ್ಲಿ ಸಮುದ್ರಕ್ಕೆ ಬೀಳ್ತದೋ, ಎಲ್ಲಿ ಬೆಂಕಿ ಬೀಳ್ತದೋ, ಎಲ್ಲಿ ನದಿಗೆ ಬೀಳ್ತದೋ, ಎಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬೀಳ್ತದೋ ಗೊತ್ತಿಲ್ಲ. ಒಣಗಿದ ತರಗಿಲೆಯು ಹಾರಿ ಹೋದಾಗೆ ಒಂದಲ್ಲ ಒಂದು ವಿಪತ್ತಲ್ಲಿ ಸರ್ವನಾಶ. ಅದುವೇ ಇವತ್ತು ಚಂಡಮಾರುತ, ಸುನಾಮಿ, ಬಿರುಗಾಳಿ, ಬೆಂಕಿ ಬೀಳುವಂಥದ್ದು, ಬೆಟ್ಟ ಗುಡ್ಡಗಳು ಜರಿಯುವಂಥದ್ದು, ಸರ್ವನಾಶವಾಗುವಂಥದ್ದು. ಇದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕ ವಾಹನಗಳು ಹಳ್ಳಕ್ಕೆ ಬೀಳೋದು, ನದಿಗೆ ಬೀಳುವಂಥದ್ದು, ಫ್ಲೈಟ್ಗಳು ಸಮುದ್ರಕ್ಕೆ ಬೀಳುವಂಥದ್ದು, ನಾನಾ ರೀತಿ ಎಲ್ಲವೂ ಕೋಪವಾಗಿದೆ, ದೇವರ ಕೋಪವಾಗಿದೆ. ದೇವರು ತಿಳಿಸಿದಾಗ ಒಂದು ವೇಳೆ ದೇವರ ಬಳಿಗೆ ಬರೋಕ್ಕೆ ಮನಸ್ಸಿಲ್ಲದ್ರು ಸುಮ್ಮನೆ ಇದ್ದರೆ ಅವರಿಗೂ ಸ್ವಲ್ಪ ಶಾಂತಿ ಇದೆ. ಆದರೆ ಯಾವಾಗ ವಿರುದ್ಧವಾಗಿ ಮಾತನಾಡಿದ್ರು, ದೇವರಿಂದ ಆಯ್ಕೆಯಾದವರಿಗೆ ದೇವರ ವಿಷಯವನ್ನು, ಸತ್ಯವನ್ನು ಮಾತಾಡುವಾಗ ಮತ್ತು ದೇವರಿಗೆ ವಿರುದ್ಧವಾಗಿ ಮಾತನಾಡಿದಾಗ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಅವರಿಗೂ ಒಂದು ದೇವರು ಬಹಳ ಸಮಯವನ್ನು, ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಲೂ ದೇವರು ಶಾಂತಿ ಸಮಾಧಾನದಲ್ಲಿ ಇರುವುದು ಇದಕ್ಕೆ. ಇದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲದಿದ್ದರೆ ಕಣ್ಣು ಮುಚ್ಚಿ ನಾವು ತೆಗೆಯುವಷ್ಟರೊಳಗೆ ಇಡೀ ಜಗತ್ತೇ ನಾಶವಾಗಬಹುದು. ಕಾರಣ ಯಾಕೆಂದರೆ ಆ ಸೂರ್ಯನನ್ನೇ ಸೃಷ್ಟಿ ಮಾಡಿದಂಥ ದೇವರು, ಆ ಸೂರ್ಯನ ಬೆಳಕು ಎಷ್ಟೋ ಮಿಲಿಯ ಕಿಲೋಮೀಟರ್ ದೂರದಲ್ಲಿದ್ದರೂ
ಬೇಸಿಗೆಗಾಲದಲ್ಲಿ ಆ ಸೂರ್ಯನ ಬಿಸಿಲು ನಮಗೆ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆಗ ಸೂರ್ಯನನ್ನು ಸೃಷ್ಟಿ ಮಾಡಿದಂಥ ದೇವರ ಪರಮಾತ್ಮ ಭಗವಂತನು ಯೇಸು ಕ್ರಿಸ್ತನ ಅಲ್ಲ ಅಕ್ಬರ್ ಹೇಗೆ ಇರಬಹುದು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಯೋಚನೆ ಮಾಡ್ಕೊಳ್ಬೇಕು. ಅದರಿಂದ ಮೇಲೆ ಇರುವಂಥದ್ದು ಪರಲೋಕ. ಅವರು ನೋಡಿ ಆ ಸೂರ್ಯ ಮಂಡಲವನ್ನು ದಾಟಿ ಮನುಷ್ಯನ ಅವತಾರವಿತ್ತಿ ಭೂಲೋಕಕ್ಕೆ ಬಂದು ಸತ್ತು 3 ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗುವಾಗ ಸೂರ್ಯನನ್ನು ದಾಟಿ ಆಕಾಶವು ತೆರೆದು ಅವರನ್ನು ಒಳಗೆ ಸೇರಿಸಿಕೊಳ್ತು ಪರಲೋಕಕ್ಕೆ. ಆಗ ಎಂಥ ದೇವರಾಗಿರ್ಬೋದು. ಆಗ ಅವರ ಶಿಕ್ಷೆಗೆ ಖಂಡಿತವಾಗಿ ಅವರ ಶಾಂತಿ ಸಮಾಧಾನಕ್ಕೆ ಮಿತಿ ಇಲ್ಲ. ಆದರೆ ಈಗಲೂ ತಿಳಿಸ್ತಲೇ ಇದ್ದಾರೆ. ಇದು ದೇವರ ಒಂದು ಶಾಂತಿಯಾಗಿದೆ. ಇಲ್ಲದಿದ್ದರೆ ಕಣ್ಣು ತೆಗೆದು ಮುಚ್ಚುವಷ್ಟರಲ್ಲಿ ಸರ್ವವು ನಾಶವಾಗ್ಬೋದು. ಇವತ್ತಲ್ಲ ನಾಳೆ ನನ್ನ ಬಳಿಗೆ ಬರಬಹುದೋ ಏನೋ ಅಂತ ಕಾಯ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಇದನ್ನು ಓದಿಕೊಳ್ಳಬಹುದು. ಹಾಗೆ ದುಷ್ಟರಿಗೆ ಬರುವಂಥ ಶಿಕ್ಷೆ ಇದುವೇ ಆಗಿದೆ. 22ನೇ ವಚನ, ದೇವರು ಕರುಣೆಯಿಲ್ಲದೆ ಅವನ ಮೇಲೆ ತನ್ನ ಬಾಣಗಳನ್ನು ಎಸೆಯುತ್ತಲಿರುವನು. ನೋಡಿ, ದೇವರಿಗೆ ಯಾರ ಮೇಲೆ ತಿಳಿಸ್ತಾರೆ. ಆಗಲೇ ಹೇಳಿದಾಗ ಯೋಬ ಒಂದು ಕನಿಷ್ಠ ಮನುಷ್ಯ. ಈ 3 ಮಂದಿ ಸ್ನೇಹಿತರು ವಿರೋಧಿಗಳು ಯೋಬನನ್ನು ಕೆಣಕ್ತಾ ಇದ್ದಾರೆ. ಅವರಿಗೆ ಹೇಳುವಂಥ ಮಾತು ಇದು ನಮ್ಮ ಜೀವಿತದಲ್ಲಿ ಕೂಡ. ದೇವರು ಯಾರ ಮುಖಾಂತರ ಸರಿಯಾದ ಸುವಾರ್ತೆಯನ್ನು ವಿಷಯವನ್ನು ತಿಳಿಸ್ತಾರ, ಬುದ್ಧಿವಾದವನ್ನು ಹೇಳ್ತಾರ ಗೊತ್ತಿಲ್ಲ. ಆಗ ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಬಂದರೆ ಕನಿಕರವಿಲ್ಲದೆ ಬಾಣ ಎಸೆಯುವನು. ಇವತ್ತು ಆರ್ಮಿಯವರು ಕೂಡ ಏನು ಮಾಡ್ತಾರೆ, ಅವರನ್ನು ಗಡಿ ಕಾಯಲಿಕ್ಕೆ ಬಿಟ್ಟಿದ್ದಾರೆ. ಶತ್ರುಗಳು ಬರುವಾಗ ಅವರು ಹಿಂದೆ ಮುಂದೆ ನೋಡ್ತಾರ, ಅವರು ಸಾಯ್ತಾರೆ, ಕೈ ಮುರಿತಾರೆ, ಕಾಲು ಮುರಿತಾರೆ. ಅವ್ರ ಹೆಂಡತಿಯೇನೋ ಮಕ್ಕಳೇನೋ ತಂದೆ ತಾಯಿಯೇನೋ ಅವರನ್ನು ಹೀಗೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಕರುಣೆ ಅವರಿಗೆ ಇದೆಯಾ? ಇಲ್ಲ. ರೆಡಿಯಾಗಿ ಗಣ್ಣನ್ನು ಹಿಡಿದುಕೊಂಡು ಏನು ಮಾಡ್ತಾರೆ, ಅವರಿಗೆ ಕೊಟ್ಟ ಆಯುಧಗಳನ್ನು ಹಿಡ್ಕೊಂಡು ಅವರನ್ನು ಸಂಪೂರ್ಣ ಮಟ್ಟ ಹೊಡಲಿಕ್ಕೆ ಕಾಯ್ತಾ ಇರ್ತಾರೆ. ಅವಕಾಶ ಸಿಕ್ಕಿದಾಗ, ಎದುರು ಸಿಕ್ಕಿದಾಗ ಸ್ವಲ್ಪ ಕಂಡ್ರೆ ಸಾಕು, ಅಲ್ಲಿಗೆ ಅವರಿಗೆ ಗುರಿ ಇಟ್ಟು ಹೊಡೆದು ಅವ್ರನ್ನ ಕೊಂದೇ ಬಿಡ್ತಾರೆ. ಅದೇ ರೀತಿ ಇದು ಮನುಷ್ಯರು ಗಡಿ ಕಾಯುವವರು. ಆದರೆ ಅದು ಕೂಡ ದೇವರಿಂದ ಬಂದಂಥ ಕೆಲಸವೇ. ಆದರೆ ಸರ್ವಶಕ್ತನಾದ ಸರ್ವ ಸೃಷ್ಟಿಕರ್ತನಾದಂಥ ದೇವರು ಕರುಣೆ ಇಲ್ಲದೆ ಬಾಣ ಎಸೆಯುವನು. ಯಾವ ರೀತಿಯಲ್ಲಿ ನಾಶ ಅಂತ ಗೊತ್ತಿಲ್ಲ. ಅಲ್ಲಿ ಇಡೀ ಕುಟುಂಬವೇ ನಾಶ. ಅದುವೇ ಇವತ್ತು ಏನಾಗ್ತದೆ, ಒಂದೊಂದು ಕುಟುಂಬವು ನಾಶವಾಗಿ ಹೋಗ್ತದೆ. ಇದನ್ನು ಕೂಡ ನಾನು ಭಾಳ ಸ್ವಲ್ಪ ಸಮಯ ಹಿಂದೆ ಹೇಳಿದ್ದೇನೆ. ನಮ್ಮ ಊರಿನಲ್ಲಿ ಒಂದು 230 ಎಕರೆ ಕಾಫಿ ತೋಟ ಇದ್ದಂಥ ಒಂದು ಕ್ರಿಶ್ಚಿಯನ್ ಕುಟುಂಬ. ಅಯ್ಯೋ, ಎಷ್ಟೋ ಜನಗಳು, ಎಷ್ಟೋ ರೈಟ್ಗಳು, ಎಷ್ಟೋ ಮೇಸ್ತ್ರಿಗಳು ಇಡೀ ಆಗ ಮಡಿಕೇರಿಯಿಂದ ಸೋಮವಾರಪೇಟೆದವರೆಗೆ ಹೋಗುವಾಗ ಆ ರೋಡ್ ಸೈಡಲ್ಲೇ ಇದ್ದಂಥ ಒಂದು ದೊಡ್ಡ 230 ಎಕರೆ ಎಸ್ಟೇಟು ಕಡೆಗೆ 3 ಮಕ್ಕಳು ಬೇಡದ ಅನಾಚಾರಗಳು ಮಾಡಿ 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 ಸರ್ವನಾಶವಾಗಿ ಈ ಕಡೆಗೆ ಕೂಲಿ ಕೆಲಸ ಮಾಡಿ ಇನ್ನೊಬ್ಬರಲ್ಲಿ ಡ್ರೈವರ್ ಕೆಲಸ ಮಾಡಿ ಒಬ್ಬೊಬ್ಬನು ಜೀವನ ಮಾಡಿ ಸಾಯುವಂಥ ಪರಿಸ್ಥಿತಿ ಬಂದು ಹೋಯಿತು. ಏನು ಇಲ್ಲದೆ ಸರ್ವನಾಶವಾಯಿತು. ಅದನ್ನು ಇವತ್ತು ಬೆಂಗಳೂರವರು ಅವರು ಇವರೆಲ್ಲ ಹೋಗ್ಕೊಂಡು ಸ್ವಲ್ಪ ಹಚ್ಚಿ ಅವರಲ್ಲಿ ಉದ್ಧಾರವಾಗ್ತಾ ಆಗಿದ್ದಾರೆ. ಇದೇ ಕಥೆ. ದೇವರ ನಮಗೆ ಸ್ತೋತ್ರ. ಅವನು ಯಾರು ನನಗೆ ಹೇಳಕ್ಕೆ, ಅವನಂಥವನು ಇವನಿಂಥವನು, ಅವನ ಬಾಯಲ್ಲಿ ನಾನ್ಯಾಕೆ ಕೇಳಬೇಕು, ಅವನು ಯಾವ ಜಾತಿ, ಅವನು ಈ ಜಾತಿ, ಅವನು ನನಗೆ ಯಾಕೆ ಅವನ ಮೇಲೆ ಕನಿಕರ ಅಂತ ಹೇಳುವಂಥದ್ದು ಖಂಡಿತವಾಗಿ ಅಲ್ಲ. ದೇವರು ಒಂದೊಂದು ಸಲ ಏನು ಮಾಡ್ತಾರೆ, ಸಣ್ಣ ಮಕ್ಕಳ ಮೂಲಕವೂ ಬುದ್ಧಿವಾದವನ್ನು ಹೇಳ್ತಾರೆ. ಬಹಳ ಅರ್ಥ ಮಾಡಿಕೊಳ್ಳಬೇಕು. ಯಾಕಪ್ಪ ಈ ಮಗು ಈ ರೀತಿ ಮಾತಾಡಿತು ಅಂತ. ಈಗ ಉದಾಹರಣೆಗೆ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ಹಿಂದೆ ಯೂಟ್ಯೂಬಲ್ಲಿ ನಾನು ನೋಡಿದೆ. ಪ್ರಧಾನಿ ನರೇಂದ್ರ ಮೋದಿ, ನಮ್ಮ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಒಂದು 7 ವರ್ಷದ ಹುಡುಗಿ ಅವ್ರು ಇಡೀ 6 ವರ್ಷದಿಂದ ಈ ಕಡೆಗೆ ಒಂದು ಭವಿಷ್ಯತ್ತನ್ನು ಹೇಳ್ತಾ ಬಂದಂತೆ. 6 ವರ್ಷದ ಸರಿ ಯೋಚನೆ ಇಲ್ಲ ಈಗ. ಭವಿಷ್ಯತ್ತನ್ನು ಹೇಳ್ತಾ ಬಂದ್ಲು. ಮೋದಿಯವರಿಗೆ ಇದು ಆಶ್ಚರ್ಯವಾಯಿತು. ಹೇಳಿದೆಲ್ಲ ನಡೆದು ಹೋಗಿದೆ. ಹೌದು, ಇನ್ನು ಮುಂದೆ ನಡೆಯುವುದನ್ನು ಕೂಡ ಹೇಳಿದ್ದಾಳೆ. ಕಡೆಗೆ ಆ ಹುಡುಗಿ ಇದ್ದಕ್ಕಿದ್ದಾಗೆ ಮಾಯವಾಗಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಮೋದಿಯವರು ಏನಾದರೂ ತಿರುಗಿ ಮಾತನಾಡಿದಿರೋ, ನಾನು ಇಡೀ ದೇಶಕ್ಕೆ ಪ್ರಧಾನಿ, ಇಡೀ ಜಗತ್ತಿಗೆ ಗೊತ್ತಿದೆ ನಿನ್ನ ಮಾತನ್ನು ನಾನು ಯಾಕೆ ಕೇಳಬೇಕು ಅಂತ ಏನಾದರೂ ದೂಷಣೆ ಮಾಡಿದ್ರೋ? ಇಲ್ಲ, ಮೌನವಾಗಿ ಕೇಳಿದರು ಮಾತು. ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ಗುಣಗಳು ಕೂಡ ಇವತ್ತು ನಮ್ಮ ಮೇಲೆ ಕೂಡ ಇರಬೇಕು. ಕೆಲವೊಂದು ಸಲ ತನ್ನ ಮಕ್ಕಳ ಹತ್ರ ಮಾತಾಡ್ತಾರೆ,
ಕೆಲವೊಂದು ಕನಿಷ್ಠವಾದ ವಯಸ್ಸಾದವರು ಕೂಡ ಕನಿಷ್ಠವಾದವರು ನಮ್ಮಲ್ಲಿ ಮಾತನಾಡ್ತಾರೆ. ದೇವರ ನಂಬಿಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಕೇವಲ ಒಂದು ಕನಿಷ್ಠನಾದ ಮನುಷ್ಯನು ಒಂದು ಸಲ ಹೇಳಿದಂಥ ಮಾತು ನೆರವೇರಿ ಹೋಯಿತು. ಅದನ್ನು ಈಗಲೂ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಆಗ ಅವರ ಮೂಲಕ ದೇವರು ಅದನ್ನು ಮಾತನಾಡಿದಂಥದ್ದು. ಆಗ ಕನಿಷ್ಠನಾದವನು ಯಾರೇ ಆಗಿರಲಿ, ಗಂಡಾಗಲಿ ಹೆಣ್ಣಾಗಲಿ, ಅವರ ಮುಖಾಂತರ ಹೇಳಿದರೆ ನಾವು ಮರೆಯಬಾರದು. ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಬೇಕು. ನಾವು ದೂಷಣೆ ಮಾಡಬಾರದು. ಹಾಗೆ ಒಂದು ವೇಳೆ ದೂಷಣೆ ಮಾಡಿದರೆ ದೇವರು ಕರುಣೆವಿಲ್ಲದೆ ಆತನ ಮೇಲೆ ತನ್ನ ಬಾಣಗಳನ್ನು ಎಸೆಯುತ್ತಲಿರುವನು. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಕಾರಣವಾಗಬೇಕಾಗಿದೆ. ಇದು ಇವತ್ತು ಕೂಡ ನಡೀತಲೇ ಇದೆ. ನನ್ನ ಮುಖಾಂತರ ಕೂಡ ಅನೇಕರಿಗೆ ಒಳ್ಳೆಯದನ್ನು ಹೇಳಿಸಿದ್ದಾರೆ. ನಾನಾ ರೀತಿಯಲ್ಲಿ ಎಲ್ಲ ಧರ್ಮಗಳ ಗ್ರಂಥಗಳ ಮೂಲಕ ಮಾತು ಕೇಳೋದಿಲ್ಲ. ಹೇಳುವಾಗ ಮಾತ್ರ ಒಂದ್ಸಲ ಸುಮ್ಮನೆ ಕೂತುಕೊಳ್ತಾರೆ, ಎದ್ದು ಹೋಗ್ತಾರೆ. ಆಮೇಲೆ ಅವರ ಹಿಂದಿನ ಜೀವಿತವನ್ನು ಬಿಡುವುದಿಲ್ಲ. ಅನೇಕರು ದೂಷಣೆ ಕೂಡ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಇವತ್ತು ಅವರಿಗೆ ಶಾಂತಿ, ಸಮಾಧಾನ, ನೆಮ್ಮದಿಲಿ ಜೀವಿಸಕ್ಕೆ ಆಗ್ತಾ ಇಲ್ಲ. ಒಂದೊಂದು ಕಷ್ಟ, ಸಂಕಟ, ದುಃಖಗಳು ಬಂದು ಒದಗುವುದು ಅಷ್ಟು ಇಷ್ಟಲ್ಲ, ದೇವರು ಸರಿಯಾದ ಬಾಣವನ್ನು ಎಸೆಯುತ್ತಲೇ ಇದ್ದಾರೆ. ಆಗ ದೇವರ ಒಂದು ಆತ್ಮ ಯಾರ ಮೇಲೆ ಇದೆ, ದೇವರ ಒಂದು ಆಶೀರ್ವಾದ ದೃಷ್ಟಿ ಯಾರ ಮೇಲೆ ಇದೆ, ಅವರು ಮಾತು ಕೇಳೋರಾಗಿದ್ದಾರೆ. ಅವರು ಹಲ್ಲೆಲೂಯಾ. 22ನೇ ವಚನ. ಹೌದು, ಅವನು ಆತನ ಕೈಯಿಂದ ತಪ್ಪಿಸಿಕೊಳ್ಳಲೇಬೇಕೆಂದಿರುವನು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ಶಿಕ್ಷೆ ಬಂದಾಗ ಏನು ಮಾಡ್ತಾರೆ, ಅಯ್ಯೋ ನಾನು ಈ ಶಿಕ್ಷೆಯನ್ನು ಹೇಗೆ ತಪ್ಪಿಸಿಕೊಳ್ಳಬೇಕಪ್ಪ, ಇದು ಯಾಕೆ ಬೇಕಪ್ಪ ಅಂತೇಳಿ ಯೋಚನೆ ಮಾಡಿ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಯಾರಿಗೆ ಮೋಸ ಮಾಡಿದೆ, ನಾನು ಯಾರಿಗೆ ಅನ್ಯಾಯ ಮಾಡಿದೆ, ಯಾರಿಗೂ ಮೋಸ ಮಾಡಲಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನಾನು ಬಹಳ ದೊಡ್ಡ ಒಂದು ಬುದ್ಧಿವಂತ ಅಂತ ಇತರರ ಹತ್ರ ಹೇಳಬಹುದು. ಆದರೆ ಈ ಇದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಅವ್ರ ಹತ್ರ ಹೋಗ್ತೀನಿ, ಇವ್ರ ಹತ್ರ ಹೋಗ್ತೀನಿ, ಆ ಮಾಯ ಮಂತ್ರಕ್ಕೆ ಹೋಗ್ತೀನಿ, ಈ ದೇವಮಾನವ್ರ ಹತ್ರ ಹೋಗ್ತೀನಿ, ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಈ ಪೂಜೆ ಮಾಡಿಸ್ತೀನಿ ಅಂತೇಳಿ ಅನೇಕ ಅದಕ್ಕಾಗಿ ಖರ್ಚು ಮಾಡ್ತಾರೆ. ಏನು ಮಾಡಿದ್ರು ನಡೆಯೋದಿಲ್ಲ, ಮಾಡಿದ್ರು ನಾವು ಮಾರಾಯ ಅಂತೇಳಿ ಅನುಭವಿಸಲೇಬೇಕು. ಸರ್ವ ಸೃಷ್ಟಿಕರ್ತನಾದಂತ ಆಗಲೇ ಹೇಳಿದ ಹಾಗೆ ಆ ಸೂರ್ಯನ ಬಿಸಿಲೇ ತಡೆಯೋಕ್ಕಾಗೋದಿಲ್ಲ. ಆಗ ಸೂರ್ಯನನ್ನು ಉಂಟು ಮಾಡಿದಂಥ ದೇವರ ಕೋಪಕ್ಕೆ ಯಾವ ಮಾಯ, ಯಾವ ಮಂತ್ರ, ಯಾವ ಜ್ಯೋತಿಷ, ಯಾವ ಪೂಜೆ, ಯಾವ ವಿಗ್ರಹ, ಯಾವ ದೇವಮಾನ, ಪ್ರತಿಯೊಬ್ಬರು ಸತ್ತು ಮಣ್ಣಾಗಿ ಹೋಗೋರೆ. ಪ್ರತಿಯೊಬ್ಬರು ಮಹಾಪಾಪಿಗಳೇ. ಒಳ್ಳೆಯವರು, ಪರಿಶುದ್ಧರು ಯಾರೂ ಇಲ್ಲ. ದೇವರ ನಂಬಿಕೆ ಸ್ತೋತ್ರ. ಏನೇ ಮಾಡಿದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದಲ್ಲ ಮೇಲೆ ಕಷ್ಟ, ಸಂಕಟ, ದುಃಖಗಳು, ಸರ್ವನಾಶ. ಇದಕ್ಕೂ ಕೂಡ ಬೇಕಾದಂಥ ಸಾಕ್ಷಿಗಳನ್ನು ಹಿಂದೆ ಕೂಡ ಕೊಟ್ಟಿದ್ದೇನೆ. ದೇವರ ನಂಬಿಕೆ ಸ್ತೋತ್ರ. 23ನೇ ವಚನ. ಜನರು ಅವನನ್ನು ನೋಡಿ ಚಪ್ಪಾಳೆ ಹೊಡೆದು ಚೀಹಾಕಿ ಆಚೆಗೆ ಹೊರಡಿಸುವರು. ದೇವರ ನಂಬಿಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ಏನಾಗ್ತಾರೆ, ಒಂದು ಕಾಲದಲ್ಲಿ ಬೆರೆದವನು, ಮಾಡಿದವನು, ದೊಡ್ಡವನು ಅಂತ ಹೇಳಿಸಿಕೊಂಡವನು ಮತ್ತೊಂದು ಟೈಮಲ್ಲಿ ಕಷ್ಟ, ಸಂಕಟ, ದುಃಖಗಳಿಗೆ ಬಂದಾಗ ಅವನು ಭಿಕ್ಷೆ ಎತ್ತುವ ಪರಿಸ್ಥಿತಿಯು ಬರ್ತದೆ. ಇನ್ನೊಬ್ಬರ ದುಡ್ಡು ಅನ್ನಕ್ಕಾಗಿ ಕೈ ಚಾಚವನು ಆಗಿದ್ದಾನೆ. ಆಗ ಏನು ಮಾಡ್ತಾರೆ, ಅಯ್ಯೋ ಒಂದು ಟೈಮಲ್ಲಿ ಹೀಗಿದ್ದ, ಆ ರೀತಿ ಇದ್ದ, ಗದರಿಸಿದ, ಎಚ್ಚರಿಸಿದ, ಬಹಳ ನಾನೇ ದೊಡ್ಡವನು ಅಂತೇಳಿ ಮೆರೆದ, ಈಗ ಇವನಿಗೆ ಈ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಚೀಹಾಕಿ ನಮ್ಮ ಹತ್ರ ಬರಬೇಡ, ನೀನು ಇಲ್ಲಿ ಬರಲೇಬೇಡ ಅಂತೇಳಿ ಆ ರೀತಿ ಜನಗಳಂಥವ್ರನ್ನ ತಳ್ಳಿಬಿಡ್ತಾರೆ. ಇದು ಕೂಡ ಇವತ್ತು ಕೂಡ ನನ್ನ ಕಣ್ಣೆದುರಿಗೆ ನಡೆಯುತ್ತಲೇ ಇದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಬಹಳ ಮೆರೆದವರು ಸಣ್ಣ ಒಂದು ಅಧಿಕಾರ ಬಂದಾಗ ಆ ಕಡೆಯಿಂದ ಈ ಕಡೆಯಿಂದ ಬೇಕಾದಷ್ಟು ಸುಳಿಗೆ ಮಾಡಿ ತಿಂದು ಆಮೇಲೆ ಏನಾಗ್ತದೆ ಅಂಥವ್ರ ಕಡೆಗೆ ಯಾರಿಗೂ ಬೇಡ, ಈ ಪರಿಸ್ಥಿತಿ ಕೂಡ ಬಂದು ಹೋಗ್ತದೆ. ಕಾರಣ ದೇವರನ್ನು ಅರಿತುಕೊಂಡು ದೂರವಾದಾಗ ಇಂಥ ಪರಿಸ್ಥಿತಿಗಳು ಬರುವಂಥದ್ದು. ಇದು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಇದು ದೇವರನ್ನು ಅರಿಯದವರಿಗೆ, ದೇವರು ದರ್ಶನ ಕೊಡದವರಿಗೆ ಗೊತ್ತಿಲ್ಲ. ದೇವರು ಯಾರಿಗೆ ದರ್ಶನ ಕೊಡ್ತಾರೋ, ಯಾರಿಗೆ ತಿಳಿಸ್ತಾರೋ ಎಲ್ಲ ಗ್ರಂಥಗಳ ಮೂಲಕ ಹಾಗೆ ಬಹಳ ಅದು ಪ್ರೀತಿಯಿಂದ ದೇವರು ತಿಳಿಸುವಂಥದ್ದು. ನಾಶವಾಗಬೇಡಿ, ಹಾಳಾಗಬೇಡಿ, ಕಷ್ಟ, ಸಂಕಟ, ದುಃಖದಿಂದ ಬಿಡುಗಡೆಯಾಗಿ ಅಂತ. ಈಗ ನನ್ನ ಮೂಲಕವೂ ಕೂಡ ಅನೇಕರು ಏನು ಹೇಳ್ತಾರೆ, ಈ ಯೂಟ್ಯೂಬ್ ಮೂಲಕ ಇವತ್ತು ಸಂದೇಶವನ್ನು ಕೇಳ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ಒಂದೊಂದ್ಸಲ ಬರೀ ಒಬ್ಬರೇ, ಇಬ್ಬರು, 3, 4, 5, 7, 20, 22 ಹೀಗೆಲ್ಲ ಬರ್ತಾ ಇದೆ. ಆಮೇಲೆ 35, 40 ಅದರಲ್ಲಿ ಯಾರು ಆಶೀರ್ವಾದ ಹೊಂದಿಕೊಳ್ತಾರ, ಯಾರ ಮೇಲೆ ದೇವರ ಒಂದು ದೃಷ್ಟಿ ಇದೆ ಅಂತ ಗೊತ್ತಿಲ್ಲ. ಆದರೆ ಇದು ಹಾಳಾಗಬೇಡಿ, ನಾಶವಾಗಬೇಡಿ, ದೇವರ ಕೋಪಕ್ಕೆ ನೀವು ಗುರಿಯಾಗಬೇಡಿ. ಗಂಡ, ಹೆಂಡತಿ, ಮಕ್ಕಳು, ತಂದೆ ತಾಯಿಯ ಪಾಪ ಈ ಮಕ್ಕಳ ಮೇಲೆ ಬರಬಾರದು ಅಂತ ದೇವರು ಪ್ರೀತಿಯಲ್ಲಿ ತಿಳಿಸುವಂಥ ಒಂದು ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬ 27ನೇ ಅಧ್ಯಾಯ ಇಲ್ಲಿಗೆ ಮುಕ್ತ.
ಮುಕ್ತಾಯವಾಯಿತು. ಈಗ 28ನೇ ಅಧ್ಯಾಯದಲ್ಲಿ ಕೂಡ ಯೋಬನೇ ಮಾತನಾಡಿದ್ದಾರೆ, ಅದನ್ನು ತಿಳಿದುಕೊಳ್ಳೋಣ. 28ನೇ ಅಧ್ಯಾಯ 1ನೇ ವಚನ. ಬೆಳ್ಳಿ ಸಿಕ್ಕುವ ಗಣಿಯು ಚಿನ್ನದ ಅದುರು ದೊರಕುವ ಸ್ಥಳವು ಉಂಟಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇವತ್ತು ಎಲ್ಲ ಕಡೆಗೆ ಬೆಳ್ಳಿ ಚಿನ್ನ ಸಿಗ್ತದ, ಚಿನ್ನದಿಂದಲೇ ಬೆಳ್ಳಿ ಬರುವಂಥದ್ದು, ಅದು ಸಿಗ್ತದ? ಇಲ್ಲ. ಆದರೆ ಅದು ಇದೆ, ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಭೂಮಿ ಮೇಲೆ ಎಷ್ಟೋ ಕಡೆಗೆ ಇದೆ, ಈಗಲೂ ಹುಡುಕ್ತಲೇ ಇದ್ದಾರೆ, ತೆಗೀತಲೇ ಇದ್ದಾರೆ. ಮಣ್ಣಿನೊಳಗಿಂದ ಕಬ್ಬಿಣವನ್ನು ತೆಗೆಯುವರು, ಕಲ್ಲನ್ನು ಕರಗಿಸಿ ತಾಮ್ರವನ್ನು ಪಡೆಯುವರು. ದೇವರ ನಂಬಿಕೆ ಸ್ತೋತ್ರ. ನೋಡಿ, ಬೆಳ್ಳಿ ಸಿಗ್ತದೆ, ಕಬ್ಬಿಣ ಇದು ಚಿನ್ನ ಸಿಗ್ತದೆ, ಮಣ್ಣೊಳಗಿಂದ ಕಬ್ಬಿಣವನ್ನು ತೆಗಿತಾರೆ, ಕಲ್ಲನ್ನು ತೆಗೆದು ಆ ತಾಮ್ರದ ಕಲ್ಲನ್ನು ಕರಗಿಸಿ ಅದು ನಾನಾ ರೀತಿಯ ಕಂಪನಿಗಳೇ ಕೊಟ್ಟು ಅದರಿಂದ ತಾಮ್ರವನ್ನು ತೆಗೆಯುತ್ತಾರೆ. ನೋಡಿ, ಇವತ್ತು ಚಿನ್ನ ಏನಾಗ್ತದೆ ಅಂದರೆ, ಅದು ಸರಿ ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ, ಅದರೊಂದು ಅನುಭವವನ್ನು ಹಿಂದೆ ನನಗೆ ಹೇಳಿದ್ರು ಒಬ್ಬರು. ಅದು ಸಿಕ್ಕುವುದು ಜೇಡಿ ಮಣ್ಣಿನ ರೀತಿಯಲ್ಲಿ ಅಂತ. ಅದು ಚಿನ್ನವಾಗಿ ಬರಬೇಕಾದ್ರೆ 2000 ಸೆಂಟಿಗ್ರೇಡ್ ಕರೆಂಟಿನಲ್ಲಿ ಬೆಂದು ನಾನಾ ಕಡೆಗೆ ಓಡಾಡಿ ಎಷ್ಟೋ ಮಿಷನ್ಗಳಿಗೆ ಹೋಗಿ ಕಡೆಗೆ ಅದರಲ್ಲಿರುವಂಥ ಎಲ್ಲ ಕಲ್ಲು ಪುಡಿ ಕಲ್ಮಶವನ್ನು ತೆಗೆದು ಒಂದು ಕಡೆ ಹಾಕಿದ ಮೇಲೆ ಅದು ಬರುವುದು ಶಾಶ್ವತವಾದ ಚಿನ್ನ, ಅಂದರೆ ಒರಿಜಿನಲ್ ಶಾಶ್ವತವಾದ ಚಿನ್ನ ಅಂತೇಳಿ. ಅದಕ್ಕೆ ಮತ್ತೆ ಯಾವುದೇ ಕೊಳೆ ಹಿಡಿಯುವುದಿಲ್ಲ. ಹಾಗೆ ಇವತ್ತು ನಾವು ಕೂಡ ಏನಾಗಿದ್ದೇವೆ, ಜೇಡಿ ಮಣ್ಣಿನ ಮುದ್ದೆಯಾಗಿದ್ದೇವೆ. ಯೋಬ ಕೂಡ ಒಂದು ಮಣ್ಣಿನ ಹಾಗೆ, ಆದರೆ ದೇವರು ಯೋಬನನ್ನು ಗೊಳಿಸ್ತಲೇ ಇದ್ದಾರೆ. ಹಾಗೆ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಇದುವೇ ನಡೀತಾ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ದೇವರು ತಿಳಿಸಿಕೊಂಡು ಬರುವಂಥದ್ದು ಕಷ್ಟ, ಸಂಕಟ, ದುಃಖಗಳು ಬರುವಂಥದ್ದು. ಮಣ್ಣೊಳಗಿಂದ ಕಬ್ಬಿಣವನ್ನು ತೆಗೆಯುವರು. ಕಬ್ಬಿಣ ಇದು ಕೂಡ ಹಾಗೆ. ಈ ಚಿನ್ನ ಸಿಕ್ಕಿದಾಗೆ ಕಬ್ಬಿಣ ಕೂಡ ಮಣ್ಣೊಳಗಡೆ ಸಿಕ್ಕುವಂಥದ್ದು. ಆ ತಾಮ್ರದ ಕಲ್ಲೆ ಅಂತೇಳಿ ಬೇರೆ ಇರಬಹುದು, ಅದನ್ನು ಕರಗಿಸಿ ತಾಮ್ರವನ್ನು ಪಡೆಯುತ್ತಾರೆ. ತಾಮ್ರ ಒಂದೇ ಸಲ ಬರುವುದಿಲ್ಲ. ಈಗ ಯಾವ ರೀತಿ ನಮಗೆ ಪೆಟ್ರೋಲು, ಡೀಸೆಲು ಇಂಥದ್ದೆಲ್ಲ ಅದು ಬೇರೆ ಬೇರೆ ಬರ್ತದೆ. ಡೀಸೆಲ್ ಬೇರೆ, ಪೆಟ್ರೋಲ್ ಬೇರೆ ಅಂತ ಇಲ್ಲ. ಅದರಲ್ಲಿ ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡ್ ಅಂತ ಮಾಡಿದಾಗಲೇ ಅಲ್ಲಿ ಪೆಟ್ರೋಲ್ ಬರೋದು, ಅದು ಆಮೇಲೆ ಡೀಸೆಲ್ ಬರೋದು, ಆಮೇಲೆ ಸೀಮೆಣ್ಣೆ ಬರುವಂಥದ್ದು ಎಲ್ಲ ಇದುವೇ ಆಗಿದೆ. ಹಾಗೆ ಚಿನ್ನ ಕೂಡ ಚಿನ್ನದಿಂದಲೇ ಬೆಳ್ಳಿ ಬರುವಂಥದ್ದು, ಸೆಕೆಂಡ್ ಕ್ವಾಲಿಟಿ ಅದು ಅಥವಾ ಲಾಸ್ಟ್ ಕ್ವಾಲಿಟಿ. ಹೀಗೆ ಆ ರೀತಿಯಲ್ಲಿ ಮಣ್ಣಿನೊಳಗಿಂದ ಪಡೆಯುತ್ತಾರೆ. ಮನುಷ್ಯರು ಕತ್ತಲನ್ನು ಹೋಗಲಾಡಿಸಿ ಕಾರ್ಗತ್ತಲೆಯು ಘೋರ ಅಂಧಕಾರದಲ್ಲಿಯೂ ಮರೆಯಾಗಿರುವ ಕಲ್ಲುಗಳನ್ನು ಕಡೆಯ ತನಕ ಹುಡುಕುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರು ಕತ್ತಲನ್ನು ಹೋಗಲಾಡಿಸಿ, ಖಂಡಿತವಾಗಿ ಅಲ್ಲಿ ಕತ್ತಲಲ್ಲಿ ಆಗ್ತದ ಇಲ್ಲ. ಕತ್ತಲನ್ನು ಹೋಗಿಸಿ ಅಂದರೆ ಬೆಳಕನ್ನು ತಂದು, ಕಾರ್ಗತ್ತಲೆಯು ಘೋರ ಅಂಧಕಾರದಲ್ಲಿಯೂ ಮರೆಯಾಗಿರುವ ಕಲ್ಲುಗಳನ್ನು ಕಡೆಯ ತನಕ ಹುಡುಕುವರು. ಅದು ಸಿಕ್ಕುವರೆಗೆ ಬಿಡುವುದಿಲ್ಲ. ನಾನಾ ಥರದ ಮಿಷಿನ್ಗಳನ್ನು, ಕರೆಂಟ್ಗಳನ್ನು ತಂದು ಅಲ್ಲಿಗೆ ಬೆಳಕನ್ನು ಉಂಟು ಮಾಡಿ. ಈಗ ನೋಡಿ, ಚಿನ್ನದ ಗಣಿಯಲ್ಲಿ ಏನಿರ್ತದೆ, ಕಬ್ಬಿಣದ ಗಣಿಗಳಲ್ಲಿ ಏನಿರ್ತದೆ, ರಾತ್ರಿ ಹಗಲು ದುಡಿಯೋರಾಗಿದ್ದರೆ ನಾನಾ ಥರದ ಲೈಟ್ಗಳನ್ನು ಹಾಕಿಕೊಂಡು ನಾನಾ ರೀತಿಯಲ್ಲಿ ಹಾಗೆ ಅದನ್ನು ಏನು ಮಾಡ್ತಾರೆ, ಆ ರೀತಿ ಹುಡುಕ್ತಾ ಇರ್ತಾರಂತೆ. ಹಲ್ಲೆಲೂಯಾ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಅವರು ಯಾವ ರೀತಿ, ಇವತ್ತು ಯೋಬನು ಅದನ್ನೇ ಹೇಳಿದ್ದು, ಕಷ್ಟ, ಸಂಕಟ, ದುಃಖಗಳು ಬಂದಾಗ ರಾತ್ರಿ ಹಗಲು ಕೂಡ ನಾವು ಏನು ಮಾಡಬೇಕಂತ ಕಲ್ಲನ್ನು ಅವರು ಹುಡುಕಿದ ಹಾಗೆ ನಾವು ಕೂಡ ಪರಲೋಕವನ್ನು ಹುಡುಕ್ತಾ ಇರಬೇಕು ಅಂತ ಇದರ ಅರ್ಥ. ದೇವರು ಏನು ಹೇಳಿದ್ದಾರೆ, ಎಲ್ಲಿ ತಪ್ಪಿ ಹೋಗಿದ್ದೇವೆ, ಹೇಗೆ ಸರಿಪಡಿಸಿಕೊಳ್ಳಬೇಕು, ಹೇಗೆ ನಾವು ಚಿನ್ನವಾಗಬೇಕು ಅಂತೇಳಿ ನಾವು ಕೂಡ ಏನಾಗಬೇಕು, ಅವರು ರಾತ್ರಿ ಹಗಲು ಕೂಡ ಅದನ್ನು ತೆಗೆಯುವವರೆಗೆ ಬಿಡುವುದಿಲ್ಲ, ಸಿಕ್ಕುವವರೆಗೆ ಬಿಡುವುದಿಲ್ಲ. ಹಾಗೆ ನಾವು ಕೂಡ ಪರಲೋಕವನ್ನು ಸಂಪಾದನೆ ಮಾಡುವುದು ಆ ರೀತಿಯಲ್ಲಿ ನಾವು ದೇವರನ್ನು ಹುಡುಕ್ತಾ ಇರಬೇಕು. ಅದಕ್ಕೆ ಮತ್ತಾಯ 6ನೇ ಅಧ್ಯಾಯ 33ನೇ ವಚನದಲ್ಲಿ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ನಿನಗೆ ಅದರೊಂದಿಗೆ ಎಲ್ಲವೂ ಬರುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 4ನೇ ವಚನ. ಗಣಿಯನ್ನು ತೋಡಿ ಜನನಿವಾಸಗಳಿಗೆ ದೂರವಾಗಿ ಮೇಲೆ ನಡೆದಾಡುವವರಿಗೆ ಮರೆತು ಹೋಗಿ ನರಲೋಕಕ್ಕೆ ಅನ್ಯರಾಗಿ ಅತ್ತಿತ್ತ ನೇತಾಡುವರು. ನೋಡಿ, ಇದಕ್ಕಾಗಿ ಜನ ಏನು ಮಾಡ್ತಾರೆ, ತೋಡ್ತಾರೆ. ಇನ್ನೂ ಬೆಳ್ಳಿ ಸಿಗ್ತದೆ, ಬಂಗಾರ ಸಿಗ್ತದೆ, ಕಬ್ಬಿಣ ಸಿಗ್ತದೆ, ಅದು ಸಿಗ್ತದೆ, ಪೆಟ್ರೋಲ್ ಸಿಗ್ತದೆ, ಡೀಸೆಲ್ ಸಿಗ್ತದೆ, ಪೆಟ್ರೋಲ್ ಸಿಗ್ತದೆ ಅಂದರೆ ನೋಡಿ ತೋಡ್ತಾರೆ. ಅಲ್ಲಿ ಜನಗಳಿಗೆ ಮನೆ ಕಟ್ಟಕ್ಕಾಗುವುದಿಲ್ಲ. ಒಳಗಡೆ ಮಾಳಿಯಾಗಿರ್ತದೆ, ಗುಹೆಯಾಗಿರ್ತದೆ. ಮೇಲೆ ನಡೆದಾಡುವವರಿಗೆ ಮರೆತು ಹೋಗಿ ನರಲೋಕಕ್ಕೆ ಅನ್ಯರಾಗಿ ಅತ್ತಿತ್ತ ನೇತಾಡುವರು. ಒಂದಲ್ಲ ಒಂದು ದಿವಸ ಏನಾಗ್ತದೆ, ತೋಡಿ ಅದಕ್ಕಾಗಿ ಆಸೆ ಪಟ್ಟು ಕಡೆಗೆ ಅದುವೇ ಮುಚ್ಚಿ ಬಿಡ್ತದಂತೆ ಮನುಷ್ಯರನ್ನು. ಅದರ ಮೇಲೆ ನಡೆದಾಡುವವರು ಕೂಡ. ಈ ಉದಾಹರಣೆಗೆ ಒಂದೊಂದು ಕಡೆ ಇವತ್ತು ಕೂಡ
ಒಂದು ಕಡೆ ತೆಗಿತಾ ಇದ್ದಾರೆ, ಒಳಗಡೆ ಬ್ಲಾಸ್ಟ್ ಮಾಡೋದು ಮೇಲೆ ಕೇಳ್ತಾ ಇದೆ ಅಂತೆ. ಅಲ್ಲಿ ಅದರ ಮೇಲೆ ಅದು ಇವತ್ತು ಕೂಡ ವಾಹನಗಳು ಓಡಾಡ್ತಾ ಇದ್ದಾವೆ, ತಿರುಗಾಡ್ತಾ ಇದೆ. ರೈತರು ಭೂಮಿಯನ್ನು ಕೃಷಿ ಮಾಡ್ತಾ ಇದ್ದಾರೆ, ಒಳಗಡೆ ಗುಹೆಯಾಗಿದೆ. ಆದರೆ ಅದನ್ನು ಯಾವಾಗ ಒಳಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಇದು ಕರ್ನಾಟಕದ ಒಂದು ಜಿಲ್ಲೆಯ ಒಂದು ಕಡೆಗೆ ಇದು ನಡೀತಾ ಇದೆ. ಅದರಲ್ಲಿ ಅಲ್ಲಿ ಹತ್ತಿರದಲ್ಲಿ ನಾನು ವಾಸವಾಗಿದ್ದಾಗ ಹೇಳ್ತಿದ್ರು, ಒಳಗಡೆ ಬ್ಲಾಸ್ಟ್ ಮಾಡೋದೆಲ್ಲ ಶಬ್ದ ಕೇಳ್ತದಪ್ಪ ಅಂತೇಳಿ. ಒಂದೊಂದ್ಸಲ ಭೂಮಿ ಕೂಡ ಸ್ವಲ್ಪ ಶೇಕ್ ಆಗ್ತದೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಜನರ ಆಸೆ ಮಾಡಿ ಕೊರೆದು ಕಡೆಗೆ ಏನಾಗ್ತದೆ, ಅವರವರು ತೋಡಿದ ಗುಂಡಿಗೆ ಅವರೇ ಬೀಳುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿ ನಾವು ಕೂಡ ನಮಗೆ ಗುಂಡಿ ತೋಡಿಕೊಳ್ಳಬಾರದು. ಆದರೆ ಅವರು ಗಣಿಯಲ್ಲಿ ಎಲ್ಲಿ ಎಷ್ಟು ಚಿನ್ನ ಸಿಗ್ತದೆ ಅಂತ ಯಾವ ರೀತಿ ರಾತ್ರಿ ಹಗಲು ಕಾಯ್ತಾರೋ ಅದೊಂದು ಉದಾಹರಣೆ. ನಾವು ಹಾಗೆ ದೇವರ ದರ್ಶನವಾದ ಮೇಲೆ ಪರಲೋಕದ ಕಡೆಗೆ ಹೋಗಲು ನಾವು ಕೂಡ ಕಾಯುತ್ತಾ ಕೆಲಸವನ್ನ ಮಾಡ್ತಾ ಇರಬೇಕು. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸ್ತಾ ಇರಬೇಕು. ಆದರೆ ಆ ಗುಹೆ ಒಂದಲ್ಲ ಒಂದು ದಿವಸ ಅಪಾಯದಲ್ಲಿ ಇರ್ತದೆ. ಇದು ಈ ಲೋಕದ ವಿಷಯಗಳು. ಹಾಗೆ ನಾವು ಕೂಡ ಅಲ್ಲಿ ಏನಾಗಬೇಕು ಅಂತ ಅವರವರು ತೋಡಿದ ಗುಂಡಿಗೆ ಅಂದರೆ ಖಂಡಿತವಾಗಿ ಈ ಲೋಕದ ವಿಷಯಗಳಿಗಾಗಿ ನಾವು ಆಸೆ ಪಟ್ಟು ದೇವರನ್ನ ಬಿಟ್ಟು ದೂರ ಹೋಗಬಾರದು. ದೇವರು ಹೇಳಿದ ಮಾರ್ಗದಲ್ಲೇ ನಡೆಯುತ್ತಾ ಹೋದರೆ, ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿದರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ನಾನಾ ರೀತಿ ದೇವರ ಶಿಕ್ಷೆಗೆ ಒಳಗಾಗುವುದಿಲ್ಲ. ಆಗ ಮಕ್ಕಳನ್ನು ಹೇಳಿದ್ರೆ ಒಂದೊಂದು ಮಕ್ಕಳು ಕೇಳೋದಿಲ್ಲಲ್ಲ ಅಂತ, ಅನೇಕ ಮಕ್ಕಳು ಈ ರೀತಿ ತಪ್ಪಿ ಹೋಗಿದಾರಲ್ಲ ಅಂತ ಹೇಳ್ಬೋದು. ತಂದೆ ತಾಯಿ ಸರಿದ್ರು. ಹೌದು, ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ಯೌವನ ಪ್ರಾಯದಲ್ಲಿ ಅವರು ತಪ್ಪಿ ಹೋಗ್ತಾರೆ. ಆದಷ್ಟು ಬುದ್ಧಿವಾದ ಹೇಳಬೇಕು. ಆಗ ತಂದೆ ತಾಯಿಯ ಭಾರ ಅಲ್ಲಿಗೆ ಮುಗಿಯಿತು. ಅದು ತಂದೆ ತಾಯಿಗೆ ಕೊಟ್ಟಂತ ಒಂದು ಸಮಯವಾಗಿದೆ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳುವಂಥದ್ದು. ಆಮೇಲೆ ಅದಕ್ಕೆ ಅವರೇ ಕಾರಣರಾಗ್ತಾರೆ ಹೊರತು ತಂದೆ ತಾಯಿ ಕಾರಣ ಆಗುವುದಿಲ್ಲ. ತಂದೆ ತಾಯಿ ನನ್ನ ಮಕ್ಕಳು ಅಂಥವ್ರು ಇಂಥವ್ರು ಬಲಾಢ್ಯರು, ಹಾಗೆ ಆ ಬಟ್ಟೆ ಹಾಕಿದ್ದೆ ಹೋಗ್ಬೇಕು, ಈ ಬಟ್ಟೆ ಹಾಕ್ಬೋದು, ಆ ಅಲಂಕಾರ ಈ ಅಲಂಕಾರ ಬಹಳ ಚೆನ್ನಾಗಿ ಕಾಣ್ತಾರೆ, ನನ್ನ ಮಕ್ಕಳಿಗೆ ಹೇಳೋದು ಯಾರು ಹೇಳಬೇಕು, ನಮಗೆ ಮಕ್ಕಳನ್ನ ಸಾಕ್ಲಿಕ್ಕೆ ಗೊತ್ತಿದೆ ಅಂತ ಹೇಳಿ ಇನ್ನೊಬ್ಬರ ಮಕ್ಕಳನ್ನ ದೂಷಣೆ ಮಾಡ್ತಾರೆ, ಇನ್ನೊಬ್ಬರನ್ನ ಒಂದು ಥರದ ನೋಟದಲ್ಲಿ ನೋಡ್ತಾರೆ. ತನ್ನ ಮಕ್ಕಳಿಗೆ ಬುದ್ಧಿವಾದವನ್ನೇ ಹೇಳುವುದಿಲ್ಲ, ಬೇಕಾದಾಗೆ ನಡೆಯಕ್ಕೆ ಬಿಡ್ತಾರೆ. ಆಗಲ್ಲಿ ಏನಾಗ್ತದೆ, ತಂದೆ ತಾಯಿಗೆ ಈ ಮಕ್ಕಳಿಗೆ ತಂದೆ ತಾಯಿ ಮಾಡಿದ ತಪ್ಪಿನಿಂದಾಗಿ ಮಕ್ಕಳಿಗೆ ಬರುವ ಶಿಕ್ಷೆ, ಕಷ್ಟ ಸಂಕಟ ದುಃಖಗಳು, ಶಿಕ್ಷೆ ಅನುಭವಿಸುವಾಗ ತಂದೆ ತಾಯಿಗಳು ಕಣ್ಣೀರು ಹಾಕೊಂಡು ಕೂತ್ಕೊಳ್ಬೇಕಾಗ್ತದೆ. ಆಗ ಏನು ಹೇಳ್ತಾರೆ ಕೆಲವೊಂದು ತಂದೆ ತಾಯಿಗಳು, ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗಳು ಹೀಗೆ ಮಾಡ್ದ, ಗದರಿಸಲಿಲ್ಲ, ಹೊಡೆದಿಲ್ಲ, ಬುದ್ಧಿವಾದ ಹೇಳಲಿಲ್ಲ. ಆಗ ನೀನು ಮಾಡಿದನ ನೀನೇ ಅನುಭವಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಸರ್ವ ಸೃಷ್ಟಿಕರ್ತನಾದ ದೇವರು ನಮಗೆ ಬೈಬಲ್ ಮುಖಾಂತರ ಪ್ರತಿಯೊಂದು ಗ್ರಂಥದಲ್ಲಿ ಕೂಡ ಬಹಳ ಚೆನ್ನಾಗಿ ಇದನ್ನು ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ಬಂಗಾರಕ್ಕಾಗಿ ನಿಧಿಗಾಗಿ ಕೊರೆದು ಯಾವ ರೀತಿ ಢಮಾರ್ ಅಂತ ಬಿದ್ದು ಹೋಗ್ತಾರೋ ಆ ರೀತಿ ಇಂಥ ಕುಟುಂಬ ಸಂಸಾರ ಜನಗಳು ಕೂಡ ಬಿದ್ದು ಹೋಗ್ತಾರೆ. ಆ ರೀತಿ ಆಗಬಾರ್ದು ಅಂತ ದೇವರು ತಿಳಿಸುವಂಥ ಮಾತಾಗಿದೆ. ಒಂದು ಕರುಣೆ ಪ್ರೀತಿ ಮೇಲೆ. ದೇವರು ನಮಗೆ ಸ್ತೋತ್ರ. 5ನೇ ವಚನ, ಯೋಬನು 28:5. ಭೂಮಿಯು ಅನ್ನವನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ನೋಡಿ, ಭೂಮಿಯು ಏನು ಮಾಡ್ತದೆ, ನಮಗೆ ಅನ್ನ ಕೊಡ್ತದೆ. ಭೂಮಿಯ ಒಳಗಡೆ ಅನ್ನ ಬೆಳೀಲಿಕ್ಕೆ ಸಾಧ್ಯವೋ, ಯಾವ್ದಾದ್ರು ಬೆಳೆ ಮಾಡಲಿಕ್ಕೆ ಸಾಧ್ಯವೋ? ಖಂಡಿತವಾಗಿಯೂ ಇಲ್ಲ. ಭೂಮಿ ಮೇಲೆ ಬೇಕಾದ ಕೆಲಸವನ್ನು ಮಾಡ್ತಾ ಇದ್ದಾಗ ಅದು ಅನ್ನ ಆಹಾರ ಕೊಟ್ಟು ಮನುಷ್ಯರನ್ನು ಸಾಕ್ತದೆ. ದೇವರು ಅದಕ್ಕೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಭೂಮಿಗೆ ದೇವರು ಅದೊಂದು ವರವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಭೂಮಿಯಲ್ಲಿ ಬೆಳೆದು ಮಾಡಿ ರೈತರು ಜೀವನ ಮಾಡ್ತಾರೆ. ಪ್ರತಿಯೊಬ್ಬರು ಭೂಮಿಯಲ್ಲಿ ಬೆಳೆದನ್ನೇ ಅವರು ಎಂಥ ಕೋಟೇಶ್ವರ ಆಗಲಿ, ಎಂಥ ಹಣವಂತರಾಗಲಿ, ಎಂಥ ಅಧಿಕಾರಿ ಆಗಿರಲಿ, ಏನೇ ಆಗಿರಲಿ, ಅವರು ಊಟ ಮಾಡಲೇಬೇಕು. ಭೂಮಿಯಲ್ಲಿ ಬೆಳೆದಿದ್ದನ್ನ ತಿನ್ನಲೇಬೇಕು. ಮಣ್ಣಲ್ಲಿ ಬೆಳೆದಿದ್ದನ್ನೇ ಅವರು ಕೂಡ ತಿನ್ನಬೇಕು. ಎಷ್ಟೋ ಕೋಟಿ, ಎಷ್ಟೋ ಬೆಳ್ಳಿ, ಎಷ್ಟೋ ಬಂಗಾರ, ಎಷ್ಟೆಷ್ಟೋ KG ಟನ್ ಇಟ್ಟುಕೊಂಡ್ರು ಕೂಡ ಅದನ್ನು ತಿನ್ನಕ್ಕಾಗ್ತದ? ಹೊಟ್ಟೆ ನೀಗ್ತದ? ಶರೀರಕ್ಕೆ ಬಲ ಕೊಡ್ತದ? ಇಲ್ಲ. ಮಣ್ಣಲ್ಲಿ ಬೆಳೆದಿದ್ದನ್ನೇ ಅವರು ತಿನ್ನಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಭೂಮಿಯನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ನೋಡಿ, ಭೂಮಿಯ ಕೆಳಗಡೆ ಯಾವ ರೀತಿ ಕೆಟ್ಟ ಹೋಗಿದೆ, ಏನಾಗಿದೆ ಅಂತ ನಮಗೆ ಅಲ್ಲಿ ಎಂಥ ಕೆಟ್ಟ ಮಣ್ಣು, ಎಂಥ ಇದು ಕಸ ಇದೆ ಅಂತ ನಮಗೆ ಗೊತ್ತಿದೆಯೋ? ಇಲ್ಲ. ಒಂದೊಂದು ಕಡೆ ಸಮಾಧಿ ಮಾಡ್ತಾರೆ. ಆ ಸಮಾಧಿ ಎಷ್ಟೋ ವರ್ಷದ ನಂತರ ಮಳೆಗೆ ಬಂದು ಮಳೆ ನೀರಿಗೆ ಮಣ್ಣು ಕೂಡ ಎಲ್ಲ ಕೊಚ್ಚಿ ಹೋಗ್ಬೋದು. ಆಗ ಅದರ ಗೊತ್ತಿಲ್ಲದ ಅಲ್ಲಿ ಕೂಡ ಏನೋ ಬೆಳೆಗಳು ಬೆಳೀತಾರೆ. ಖಂಡಿತವಾಗಿ ಅಲ್ಲಿ ಬೆಳೆದ ಬೆಳೆ ಅವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಸಮಾಧಿ
ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಎಷ್ಟೋ ಸಮಾಧಿಗಳ ಮೇಲೆ ಕೂಡ ಬೆಳೆ ಬೆಳೀತಾ ಇದ್ದಾರೆ, ಅದನ್ನು ತಿಂತಾ ಇದ್ದಾರೆ. ಹಾಗಾದ್ರೆ ಒಳಗಡೆ ಏನಾಗಿದೆ? ಅಲ್ಲಿ ಮಣ್ಣು ನಾನಾ ರೀತಿಯಲ್ಲಿ ಬೇರೆ ಇದೆ, ಶವ ಕೊಳೆತು ಹೋಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿಯ ಮೇಲೆಯೇ ಮಣ್ಣು ಒಂಥರ ಇರ್ತದೆ, ಶವ ಕೊಳತಲ್ಲಿ ಮಣ್ಣೇ ಬೇರೆ ಇರ್ತದೆ. ಇದು ನನ್ನ ಕಣ್ಣಾರೆ ಕಂಡಿದ್ದೇನೆ, ಯಾವ ರೀತಿ ಮಣ್ಣು ಬದಲಾಗಿರ್ತದೆ ಅಂತೇಳಿ. ಹಾಗೆ ನೋಡಿ, ಅದನ್ನು ಇಲ್ಲಿ ಯೋಬನವರು ಹೇಳಿದ್ದು ಕೂಡ, ಭೂಮಿ ಅನ್ನವನ್ನು ಕೊಡ್ತದೆ, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು, ಸರ್ವ ನಾಶವಾಗಿರ್ತದೆ. ಕಾರಣ ಭೂಮಿಯ ಒಳಗಡೆ ಗಾಳಿ ಹೋಗ್ತದ ಇಲ್ಲ, ಅಲ್ಲಿ ಏನಾದರೂ ಬೆಳೀತದ ಇಲ್ಲ. ಆ ಭೂಮಿ ಬೆಳೆ ಕೊಡಬೇಕಾದ್ರೆ ದೇವರ ಒಂದು ಸೂರ್ಯನ ಬೆಳಕು, ಗಾಳಿ, ಮಂಜು, ನೀರು ಇಲ್ಲದ್ರೆ ಅದು ಬೆಳೆ ಬೆಳೆಯಕ್ಕೆ ಸಾಧ್ಯವಿದೆಯೋ? ಇಲ್ಲ. ಅದೇ ರೀತಿ ದೇವರ ಮಾತನ್ನ ಕೇಳಿ ಭೂಮಿಯ ಮೇಲೆ ಬೆಳೆಯುವಂಥ ಬೆಳೆ, ದೇವರು ಕೊಟ್ಟಂಥ ಸಹಾಯವನ್ನು ಪಡೆದುಕೊಂಡು ಅದು ಬೆಳೆ ಬೆಳೀತದೆ. ಹಾಗೆ ಇವತ್ತು ನಾವು ಕೂಡ ದೇವರ ಮಾತನ್ನ ಕೇಳಿ ನಮ್ಮಲ್ಲಿರುವಂಥ ಈ ಲೋಕದ ವಿಷಯಗಳನ್ನು ಬಿಟ್ಟು, ದುಷ್ಟರ ಸವಾಸ, ಕೆಟ್ಟವರ ಸವಾಸವನ್ನು ಬಿಟ್ಟು ದೇವರು ತಿಳಿಯಪಡಿಸಿದಾಗ, ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಟ್ಟು ಮುಂದೆ ಜೀವಿಸಿದಾಗ ಖಂಡಿತವಾಗಿ ಭೂಮಿ ಬೆಲೆ ಕೊಟ್ಟ ಹಾಗೆ ನಾವು ಕೂಡ ಜೀವಿಸಬಹುದು. ಆಮೇಲೆ ಇತರರಿಗೂ ಕೂಡ ನಾವು ಬೆಲೆ ಕೊಡಬಹುದು. ಆವಾಗ ದೇವರಿಗೆ ನಮ್ಮ ಮೇಲೆ ಇರುವಂಥ ಪ್ರೀತಿ, ದೇವರ ನಮಗೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳಿದ್ದು ಭೂಮಿ ಅನ್ನವನ್ನು ಕೊಡ್ತದಪ್ಪ ಅಂತ. ಆದರೆ ಕೆಳಭಾಗ ಬೆಂಕಿ ಬಿದ್ದಂತೆ ಹಾಳಾಗಿರುವಂಥದ್ದಾದರೆ, ಬೆಂಕಿ ಬಿದ್ದಲ್ಲಿ ಸಂಪೂರ್ಣ ಸುಟ್ಟು ಬೂದಿಯಾಗಿರ್ತದೆ. ಬಹಳ ಬೆಂದಲ್ಲಿ ಅಲ್ಲಿ ಏನು ಹುಟ್ಟುವುದಿಲ್ಲ, ಹುಟ್ಟಿದ್ರು ಕೂಡ ಅಲ್ಲಿ ಒಳ್ಳೆ ಬೆಳೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಉದಾಹರಣೆಗೆ ಬಹಳ ಬೆಂಕಿ ಬಿದ್ದು ಅಲ್ಲಿ ಬರೀ ಬೂದಿ ಇರ್ತದೆ. ಎಂಥ ಮಳೆ ಬಂದರೂ ಕೂಡ ಬೂದಿಯಲ್ಲಿ ಏನಾದರೂ ಹುಟ್ಟಿ ಬರ್ತದ? ಬರುವುದಿಲ್ಲ. ಎಷ್ಟೋ ವರ್ಷ ಆದಮೇಲೆ ಅಲ್ಲಿ ಆ ಬೂದಿ ಮಣ್ಣಾದ್ಮೇಲೆ ಅಲ್ಲಿ ಹುಟ್ಟಿ ಬರಬೇಕಷ್ಟೇ. ಹಾಗಿದ್ರೆ ಅರ್ಥ, ನಾವು ಕೂಡ ಭೂಮಿಯ ಮೇಲೆ ಭೂಮಿ ಬೆಳೆ ಕೊಟ್ಟ ಹಾಗೆ ನಾವು ಕೂಡ ದೇವರ ವಾಕ್ಯವನ್ನ ಕೇಳಿ ನಡೆದು ಭೂಮಿಯ ಹಾಗೆ ಇತರರಿಗೆ ಫಲ ಕೊಡೋರಾಗಬೇಕು ಅಂತ ಇದರ ಅರ್ಥ. ಈ ದುಷ್ಟರ ಹಾಗೆ ನಾವು ಆಗಬಾರ್ದು, ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಈ ವಾಕ್ಯಗಳನ್ನು, ಅರ್ಥಗಳನ್ನು ಅವರ ಜೀವಿತಕ್ಕೆ ಅಳವಡಿಸಿ ವಿಧೇಯರಾಗಿ ಜೀವಿಸಿ ಅದರಿಂದ ಆಶೀರ್ವಾದವನ್ನು ಹೊಂದಿ ತನ್ನ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಅದಕ್ಕೆ ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನ, ದೃಷ್ಟಿಯನ್ನು ಕೊಟ್ಟು ಅವರನ್ನು ಹೇರಳವಾಗಿ ನಡೆಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾವುದೂ ನಡೆಯೋದು. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮನ್ನು ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಹೇರಳವಾಗಿ ಆಶೀರ್ವಾದ ಆಗುವಂತೆ ಪ್ರತಿ ದಿವಸ ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರಬೇಕು. ಧನ್ಯವಾದಗಳು.